ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಮುದ್ದೆ ರೆಸಿಪಿನ ಹೇಳಕ್ಕಂತ ಬಂದೀನಿ. ಸೊ ಹಾಗಂದ್ರೆ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನಂತಂದ್ರೆ ತುಪ್ಪ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ರಾಗಿ ಹಿಟ್ಟು ಬೇಕು, ಇನ್ನು ಮತ್ತು ಅದಕ್ಕೆ ತಕ್ಕಂಥ ನೀರು ಬೇಕು. ಸೊ ಹಾಗಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ಏನಪ್ಪ ಅಂತಂದ್ರೆ, ಒಂದು ಗ್ಲಾಸ್ ನಾವು ರಾಗಿ ಹಿಟ್ಟು ತೊಗೊಂಡಿವಂದ್ರೆ ಅದಕ್ಕೆ 1.5 ಗ್ಲಾಸ್ ನಮ್ಗೆ ನೀರು ಬೇಕು. ಫಸ್ಟ್ ಒಂದು ಬೌಲ್ ಒಳಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ರಾಗಿ ಹಿಟ್ಟಿಗೆ ಅದನ್ನು ಪೂರಾ ಅದು ವಾಟ್ರಿ ಕನ್ಸಿಸ್ಟೆನ್ಸಿ ಇರಬೇಕು. ಪೂರಾ ತೆಳುವಾಗಿ ಆಗೋ ಹಂಗೆ ನಾವು ಅದನ್ನು ಕಲಿಸ್ಕೋಬೇಕು ನೀರು ಹಾಕ್ಕೊಂಡು. ಯಾಕಂದ್ರೆ ನಾವು ಅದನ್ನು ಡೈರೆಕ್ಟಾಗಿ ಕುದಿಯೋ ನೀರಿಗೆ ಹಾಕಿದಾಗ ಅದು ಗಂಟಾಗಿ ಬರಬಾರ್ದು ನಮಗೆ ಮುದ್ದೆ. ಹೀಗಾಗಿ ನಾವು ಇದನ್ನು ಕೆಳಗೆ ಫಸ್ಟು ನೀರು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸಪ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಉಳಿದಂತಹ ನೀರನ್ನು ನಾವು ಅದಕ್ಕೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸೊ ಇದೇ ರೀತಿ ಮತ್ತು ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇನ್ನು ಇದಕ್ಕೆ ಮೇನ್ ಏನಪ್ಪ ಇಂಗ್ರೀಡಿಯೆಂಟ್ ಅಂದ್ರೆ ತುಪ್ಪ ಹಾಕಬೇಕು. ತುಪ್ಪ ಇದ್ದರೆ ತುಪ್ಪ ಹಾಕಿರಿ, ಇಲ್ಲ ಅಂದರೆ ಎಣ್ಣೆ ಹಾಕಿದರೂ ನಡಿತೈತಿ. 2 ಟೇಬಲ್ ಸ್ಪೂನ್ ತುಪ್ಪ ನಾನಿವಾಗ ಇದಕ್ಕೆ ಆ್ಯಡ್ ಮಾಡಾಕತ್ತೀನಿ. ಈಗ ಇದು ನೀರು ಚೆನ್ನಾಗಿ ಕುದಿಬೇಕು. ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಕುದಿಯೋಕೆ ಬಿಡೋಣ ಅಂತ. ಈಗ ಈ ಮುದ್ದೆ ಜೊತೆ ಕೊಬ್ಬರಿ ಸಾರು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ. ಚಿಕನ್ ಕೊಬ್ಬರಿ ಸಾರು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ. ಸೊ ಹೋಗಿ ಪ್ಲೀಸ್ ಎಲ್ಲರೂ ಒಂದ್ಸಲ ಚೆಕ್ ಮಾಡಿರಿ, ನೀವು ಅದನ್ನು ಟ್ರೈ ಮಾಡಿ ನೋಡಿರಿ. ಈಗ ಉಳಿದಂಥ ರಾಗಿ ಹಿಟ್ಟನ್ನು ಈ ಕಾದಂಥ ನೀರಿಗೆ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲಂಪ್ಸ್ ಇಲ್ಲಾರ್ದಂಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೌಲೊಳಗೆ ಕಲಿಸಿದಂತಹ ನೀರು ಮತ್ತು ರಾಗಿ ಹಿಟ್ಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸೊ ಇದಕ್ಕೆ ನೀವು ಸಾರಿನ ಸೌಟು ಬರುತ್ತಲ್ಲ, ಅದರಿಂದ ನೀವು ಈಸಿಲಿ ಮುದ್ದಿನ ತಿರುವಾಕ ಹೆಲ್ಪ್ ಆಗುತ್ತೆ. ಸೊ ಪಾತ್ರೆನ ಕೆಳಗೆ ಸೀದೋಗುವಂಥ ಪಾತ್ರೆನ ತೊಗೋಬೇಡ್ರಿ. ನಾನ್ ಸ್ಟಿಕ್ ಇರುವಂಥ ಪಾತ್ರೆ ತೊಗೊಂಡ್ರೆ ನೀವು ಈಸಿಯಾಗಿ ಮುದ್ದಿನ ಮಾಡ್ಕೋಬೋದು. ಜಾಸ್ತಿ ಕಷ್ಟಪಡುವಂಥ ನೆಸೆಸಿಟಿ ಇರೋದಿಲ್ಲ. ಇವಾಗ ಆಲ್ರೆಡಿ ಮೇಘ್ನಾ ಯೂಟ್ಯೂಬ್ ಅಕೌಂಟ್ ಒಳಗೆ ನಾನು ಮುದ್ದೆ ಮಾಡೋದಾಯಿತು, ಇನ್ನು ಚಿಕನ್ದು ಕೊಬ್ಬರಿ ಸಾರಿನ ರೆಸಿಪಿ ಆಯಿತು, ಚಿಕನ್ 88 ಆಯಿತು. ಈ ರೀತಿ ರೆಸಿಪೀಸ್ಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ. ಪ್ಲೀಸ್ ಹೋಗ್ರಿ, ಎಲ್ಲರೂ ನೋಡಿರಿ, ಅದನ್ನು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡ್ಕೊಂಡು ನೋಡಿರಿ. 100% ನಿಮಗೂ ಕೂಡ ಟೇಸ್ಟ್ ಇಷ್ಟ ಆಗುತ್ತೆ. ಮತ್ತು ಯಾವುದಾದ್ರೂ ರೆಸಿಪಿ ಬೇಕಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು 100% ಆ ರೆಸಿಪಿ ನಿಮ್ಮ ಮುಂದೆ ತರ್ತೀನಂತ. ಸೊ ಇದೇ ರೀತಿ ಮುದ್ದಿನ ಕಂಟಿನ್ಯೂಸ್ ಆಗಿ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಇದ್ರ ಮೇಲೆ ಒಂದು 1 ಮಿನಿಟ್ or 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿರಿ. ಯಾಕಂದರೆ ನಮಗೆ ರಾಗಿ ಹಿಟ್ಟು ಬೇಯಬೇಕಲ್ಲ, ಅದಕ್ಕೆ. ಹಾಗಂದ್ರೆ ಇದು ಬೆಂದೈತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಮುದ್ದೆ ತೊಗೊಂಡು ಕೈಗೆ ನೋಡಿದಾಗ ಅದು ಅಂಟಬಾರ್ದು ಕೈಗೆ. ಆ ರೀತಿ ಅಂಟಲಿಲ್ಲ ಅಂದ್ರೆ ಮುದ್ದೆ ಆಗೈತಿ ಅಂತರ್ಥ. ಇಲ್ಲ ಸ್ವಲ್ಪ ತಿಂದು ನೋಡಿದ್ರೆ ಅದ್ರ ಟೇಸ್ಟು ಗೊತ್ತಾಗುತ್ತೆ. ಇನ್ನು ಇದನ್ನು ಉಂಡೆ ಕಟ್ಟೋದಂತೂ ಭಾಳ ಈಸಿ. ನಿಮ್ಗೆ ಈಸಿಯಾಗಿ ತೊಗೊಳಕ್ಕಾಗುವಂಥ ಒಂದು ಪ್ಲೇಟನ್ನು ತೊಗೊಳ್ರಿ. ಅದ್ರ ಮೇಲೆ ಎಲ್ಲ ಚೆನ್ನಾಗಿ ನೀರನ್ನು ಹಚ್ಚಿರಿ. ನಿಮ್ಮ ಕೈ ಪೂರ ನೀರು ಮಾಡ್ಕೊಳ್ರಿ. ಅದು ಬಿಸಿ ಇದ್ದಾಗ ಯಾವಾಗಲೂ ಮುದ್ದೆ ಕಟ್ಟಬೇಕು, ಆರಿದ್ಮೇಲೆ ಕಟ್ಟೋಕ್ಕಾಗಂಗಿಲ್ಲ ಅದು. ಸೊ ಪೂರ ನೀರೆಲ್ಲ ಕೈಗೆ ನೀವು ಹಚ್ಕೊಂಡು 2 ಕೈಗೂ ಹಚ್ಕೊಳ್ರಿ. ಹಚ್ಕೊಂಡು ಈಗ ನಾನು ತೋರಿಸೋ ರೀತಿ ನೀವು ಇದನ್ನು ಮಾಡ್ಕೊತ ಹೋದ್ರೆ ಈಸಿಯಾಗಿ ನೀವು ಮುದ್ದೆ ಮನೇಲೆ 10 ರಿಂದ 15 ನಿಮಿಷದೊಳಗೆ ಮಾಡ್ಕೋಬೋದು. ಸೊ 1 ಗ್ಲಾಸ್ ನಾವು ರಾಗಿ ಹಿಟ್ಟಿನೊಳಗೆ 4 ಮುದ್ದೆನ ಮಾಡ್ಕೋಬೋದು. ಸೊ ನೀವು ರಾಗಿ ಮುದ್ದೆನ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಪ್ಲೀಸ್ ತಿಳಿಸ್ರಿ. ಇನ್ನು ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ಬೇಕನ್ನೋದನ್ನು ನನಗೆ ಹೇಳ್ರಿ. ಇನ್ನು ಈ ಮುದ್ದೆ ಜೊತೆ ಬಾಜುಕೊಂದು ಚಿಕನ್ ಡ್ರೈ ಇದ್ದರೆ ಅದರದ್ದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈಗ ಆಲ್ರೆಡಿ ಚಿಕನ್ 88 ರೆಸಿಪಿ ನಾನು ಅಪ್ಲೋಡ್ ಮಾಡೀನಿ. ಪ್ಲೀಸ್ ಹೋಗಿ ನೋಡಿರಿ.